ಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತಕ್ಕೆ 11 ಜೀವಗಳ ಬಲಿಯಾಗಿದೆ. ಹೊಣೆ ಹೊರಬೇಕಾಗಿದ್ದ ಸರ್ಕಾರ ಮಾತ್ರ ಪೊಲೀಸರ ತಲೆದಂಡ ಮಾಡಿದೆ. ಸರ್ಕಾರದ ಈ ನಡೆಗೆ ಸಿಟಿ ಜನ ಸಿಟ್ಟಾಗಿದ್ದು ಅಮಾನತುಗೊಂಡ ಪೊಲೀಸರ ಪರವಾಗಿ ಅಭಿಯಾನವನ್ನೇ ಆರಂಭಿಸಿದ್ದಾರೆ. ಪೊಲೀಸರ ಜೊತೆ ನಿಂತ ಸಾರ್ವಜನಿಕರು. ರಿವೋಕ್ ದಿ ಸಸ್ಪೆನ್ಷನ್ ಅಭಿಯಾನ ಶುರು. ಆರ್ಸಿಬಿ ಸಂಭ್ರಮಾಚರಣೆ ಶೋಕಾಚರಣೆ ಆದ ಘಟನೆ ಯಾರೂ ಮರೆಯಲು ಸಾಧ್ಯವಿಲ್ಲ. ಹೋದ 11 ಫ್ಯಾನ್ಸ್ ಜೀವ ಮರಳಿ ಬರಲ್ಲ. ಸರ್ಕಾರದ ಅತಿ ದೊಡ್ಡ ಎಡವಟ್ಟಿಗೆ ಪೊಲೀಸರ ತಲೆದಂಡವಾಗಿದೆ. ಕಾರ್ಯಕ್ರಮ ಆಯೋಜಿಸಿದ ಸರ್ಕಾರ ಭದ್ರತೆ ವೈಫಲ್ಯದ ಹೆಸರಿನಲ್ಲಿ 5 ನಿಷ್ಠಾವಂತ ಪೊಲೀಸರನ್ನ ವಜಾಗೊಳಿಸಿದೆ. ಸರ್ಕಾರದ ಈ ನಡೆಗೆ ವ್ಯಾಪಕ ಟೀಕೆ ಕೇಳಿಬಂದಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪೊಲೀಸರ ತಲೆದಂಡಕ್ಕೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸಿಲಿಕಾನ್ ಸಿಟಿ ಜನರು ಸರ್ಕಾರದ ಕ್ರಮದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ರಿವೋಕ್ ದಿ ಸಸ್ಪೆನ್ಷನ್ ಅನ್ನೋ ಅಭಿಯಾನ ಆರಂಭಿಸಿದ್ದಾರೆ. ವಿ ವಿಲ್ ಸ್ಟ್ಯಾಂಡ್ ವಿತ್ ಪೊಲೀಸ್ ಎಂದು ಧ್ವನಿ ಎತ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳ ತಲೆದಂಡ ಸರಿಯಲ್ಲ, ವಜಾಕ್ರಮ ಹಿಂಪಡೆಯಿರಿ ಎಂದು ಸಹಿ ಸಂಗ್ರಹ ಶುರು ಮಾಡಿದ್ದಾರೆ. ನಾನೊಂದು ಅರ್ಜಿಯನ್ನು, ಒಂದು ಮನವಿಯನ್ನು ಮಾಡಿದ್ದೇನೆ, ಒಂದು ಪಿಟಿಷನ್ ದಾಖಲಿಸಿದ್ದೇನೆ change.org ಮೂಲಕ. ಅದೇನೆಂದರೆ, ನಮ್ಮ ಬೆಂಗಳೂರಿನ ಕಮಿಷನರ್ ಆದಂಥ ದಯಾನಂದ್ ಸರ್ನ ಏನು ಅಮಾನತುಗೊಳಿಸಿದ ಅದನ್ನು ಹಿಂಪಡೆದು ಅವರನ್ನು ನ್ಯಾಯಬದ್ಧವಾಗಿ ಅವರನ್ನು ಮರು ನೇಮಕ ಮಾಡಿ. ಆರ್ಸಿಬಿ ಕಾಲ್ತುಳಿತಕ್ಕೆ 1 ಲಕ್ಷ ಸಸಿ ಗಿಡಗಳು ಡ್ಯಾಮೇಜ್. ವಿಧಾನಸೌಧದ ಲಾನ್ ಗೇಟ್ ಸಂಪೂರ್ಣ ಹಾಳು. ಒಂದು ಕಡೆ ಸರ್ಕಾರದ ಈ ಅನ್ಯಾಯದ ವಿರುದ್ಧ ಸಿಟಿ ಜನ ಹೋರಾಟ ಶುರು ಮಾಡಿದರೆ, ಮತ್ತೊಂದೆಡೆ ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಭಾರಿ ನಷ್ಟ ತಂದಿದೆ. ವಿಧಾನಸೌಧದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮ ವೀಕ್ಷಣೆಗೆ ಜನ ಕಿಕ್ಕಿರಿದು ಸೇರಿದ್ದ ಪರಿಣಾಮ ವಿಧಾನಸೌಧದ ಎದುರು ಭಾರಿ ಡ್ಯಾಮೇಜ್ ಆಗಿದೆ. ಲಾನ್, ಹೂವಿನ ಗಿಡಗಳು, ಗೇಟ್ ಹೀಗೆ ಎಲ್ಲ ಧ್ವಂಸವಾಗಿದೆ. ಅಷ್ಟೇ ಅಲ್ಲ, ಕಬ್ಬನ್ ಪಾರ್ಕ್ ಆಸ್ತಿಗೂ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅಧಿಕಾರಿಗಳ ಮಾಹಿತಿ ಪ್ರಕಾರ ಸರಿಸುಮಾರು 1 ಲಕ್ಷ ಹೂವಿನ ಗಿಡ, ಇತರ ಗಿಡಗಳು ಡ್ಯಾಮೇಜ್ ಆಗಿವೆ. ಮ್ಯಾರಿಗೋಲ್ಡ್, ಟಬೂಬಿಯಾ, ದಾಸವಾಳ ಹೀಗೆ ಅನೇಕ ಜಾತಿ ಗಿಡಗಳು ನಾಶವಾಗಿದೆ. ಆರ್ಸಿಬಿ ವಿಜಯೋತ್ಸವದ ಸಂಭ್ರಮಾಚರಣೆ ಭಾರಿ ಬೆಲೆ ತೆರುವಂತೆ ಮಾಡಿದ್ದು, ಜೀವಹಾನಿಗಳ ಜೊತೆ ಸರ್ಕಾರದ ಆಸ್ತಿಗಳಿಗೂ ಹಾನಿಯಾಗಿದೆ. ಅತ್ತ ಪೊಲೀಸರ ಮೇಲೆ ಗದಾಪ್ರಹಾರ ಮಾಡಿದ ಸರ್ಕಾರದ ವಿರುದ್ಧ ಆಕ್ರೋಶವೂ ಜೋರಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತಕ್ಕೆ 11 ಜೀವಗಳ ಬಲಿಯಾಗಿದೆ. ಹೊಣೆ ಹೊರಬೇಕಾಗಿದ್ದ ಸರ್ಕಾರ ಮಾತ್ರ ಪೊಲೀಸರ ತಲೆದಂಡ ಮಾಡಿದೆ. ಸರ್ಕಾರದ ಈ ನಡೆಗೆ ಸಿಟಿ ಜನ ಸಿಟ್ಟಾಗಿದ್ದು ಅಮಾನತುಗೊಂಡ ಪೊಲೀಸರ ಪರವಾಗಿ ಅಭಿಯಾನವನ್ನೇ ಆರಂಭಿಸಿದ್ದಾರೆ. ಪೊಲೀಸರ ಜೊತೆ ನಿಂತ ಸಾರ್ವಜನಿಕರು. ರಿವೋಕ್ ದಿ ಸಸ್ಪೆನ್ಷನ್ ಅಭಿಯಾನ ಶುರು. ಆರ್ಸಿಬಿ ಸಂಭ್ರಮಾಚರಣೆ ಶೋಕಾಚರಣೆ ಆದ ಘಟನೆ ಯಾರೂ ಮರೆಯಲು ಸಾಧ್ಯವಿಲ್ಲ. ಹೋದ 11 ಫ್ಯಾನ್ಸ್ ಜೀವ ಮರಳಿ ಬರಲ್ಲ. ಸರ್ಕಾರದ ಅತಿ ದೊಡ್ಡ ಎಡವಟ್ಟಿಗೆ ಪೊಲೀಸರ ತಲೆದಂಡವಾಗಿದೆ. ಕಾರ್ಯಕ್ರಮ ಆಯೋಜಿಸಿದ ಸರ್ಕಾರ ಭದ್ರತೆ ವೈಫಲ್ಯದ ಹೆಸರಿನಲ್ಲಿ 5 ನಿಷ್ಠಾವಂತ ಪೊಲೀಸರನ್ನ ವಜಾಗೊಳಿಸಿದೆ. ಸರ್ಕಾರದ ಈ ನಡೆಗೆ ವ್ಯಾಪಕ ಟೀಕೆ ಕೇಳಿಬಂದಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪೊಲೀಸರ ತಲೆದಂಡಕ್ಕೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸಿಲಿಕಾನ್ ಸಿಟಿ ಜನರು ಸರ್ಕಾರದ ಕ್ರಮದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ರಿವೋಕ್ ದಿ ಸಸ್ಪೆನ್ಷನ್ ಅನ್ನೋ ಅಭಿಯಾನ ಆರಂಭಿಸಿದ್ದಾರೆ. ವಿ ವಿಲ್ ಸ್ಟ್ಯಾಂಡ್ ವಿತ್ ಪೊಲೀಸ್ ಎಂದು ಧ್ವನಿ ಎತ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳ ತಲೆದಂಡ ಸರಿಯಲ್ಲ, ವಜಾಕ್ರಮ ಹಿಂಪಡೆಯಿರಿ ಎಂದು ಸಹಿ ಸಂಗ್ರಹ ಶುರು ಮಾಡಿದ್ದಾರೆ. ನಾನೊಂದು ಅರ್ಜಿಯನ್ನು, ಒಂದು ಮನವಿಯನ್ನು ಮಾಡಿದ್ದೇನೆ, ಒಂದು ಪಿಟಿಷನ್ ದಾಖಲಿಸಿದ್ದೇನೆ change.org ಮೂಲಕ. ಅದೇನೆಂದರೆ, ನಮ್ಮ ಬೆಂಗಳೂರಿನ ಕಮಿಷನರ್ ಆದಂಥ ದಯಾನಂದ್ ಸರ್ನ ಏನು ಅಮಾನತುಗೊಳಿಸಿದ ಅದನ್ನು ಹಿಂಪಡೆದು ಅವರನ್ನು ನ್ಯಾಯಬದ್ಧವಾಗಿ ಅವರನ್ನು ಮರು ನೇಮಕ ಮಾಡಿ. ಆರ್ಸಿಬಿ ಕಾಲ್ತುಳಿತಕ್ಕೆ 1 ಲಕ್ಷ ಸಸಿ ಗಿಡಗಳು ಡ್ಯಾಮೇಜ್. ವಿಧಾನಸೌಧದ ಲಾನ್ ಗೇಟ್ ಸಂಪೂರ್ಣ ಹಾಳು. ಒಂದು ಕಡೆ ಸರ್ಕಾರದ ಈ ಅನ್ಯಾಯದ ವಿರುದ್ಧ
ಸಿಟಿ ಜನ ಹೋರಾಟ ಶುರು ಮಾಡಿದರೆ ಮತ್ತೊಂದೆಡೆ ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಭಾರಿ ನಷ್ಟ ತಂದಿದೆ. ವಿಧಾನಸೌಧದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮ ವೀಕ್ಷಣೆಗೆ ಜನ ಕಿಕ್ಕಿರಿದು ಸೇರಿದ ಪರಿಣಾಮ ವಿಧಾನಸೌಧದ ಎದುರು ಭಾರಿ ಡ್ಯಾಮೇಜ್ ಆಗಿದೆ. ಲಾನ್, ಹೂವಿನ ಗಿಡಗಳು, ಗೇಟ್ ಹೀಗೆ ಎಲ್ಲ ಧ್ವಂಸವಾಗಿದೆ. ಅಷ್ಟೇ ಅಲ್ಲ, ಕಬ್ಬನ್ ಪಾರ್ಕ್ ಆಸ್ತಿಗೂ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅಧಿಕಾರಿಗಳ ಮಾಹಿತಿ ಪ್ರಕಾರ ಸರಿಸುಮಾರು 1 ಲಕ್ಷ ಹೂವಿನ ಗಿಡ, ಇತರ ಗಿಡಗಳು ಡ್ಯಾಮೇಜ್ ಆಗಿವೆ. ಮ್ಯಾರಿಗೋಲ್ಡ್, ಟಬೋಬಿಯಾ, ದಾಸವಾಳ ಹೀಗೆ ಅನೇಕ ಜಾತಿ ಗಿಡಗಳು ನಾಶವಾಗಿದೆ. ಆರ್ಸಿಬಿ ವಿಜಯೋತ್ಸವದ ಸಂಭ್ರಮಾಚರಣೆ ಭಾರಿ ಬೆಲೆ ತೆರುವಂತೆ ಮಾಡಿದ್ದು, ಜೀವಹಾನಿಗಳ ಜೊತೆ ಸರ್ಕಾರದ ಆಸ್ತಿಗಳಿಗೂ ಹಾನಿಯಾಗಿದೆ. ಅತ್ತ ಪೊಲೀಸರ ಮೇಲೆ ಗದಾ ಪ್ರಹಾರ ಮಾಡಿದ ಸರ್ಕಾರದ ವಿರುದ್ಧ ಆಕ್ರೋಶವೂ ಜೋರಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತಕ್ಕೆ 11 ಜೀವಗಳ ಬಲಿಯಾಗಿದೆ. ಹೊಣೆ ಹೊರಬೇಕಾಗಿದ್ದ ಸರ್ಕಾರ ಮಾತ್ರ ಪೊಲೀಸರ ತಲೆದಂಡ ಮಾಡಿದೆ. ಸರ್ಕಾರದ ಈ ನಡೆಗೆ ಸಿಟಿ ಜನ ಸಿಟ್ಟಾಗಿದ್ದು, ಅಮಾನತುಗೊಂಡ ಪೊಲೀಸರ ಪರವಾಗಿ ಅಭಿಯಾನವನ್ನೇ ಆರಂಭಿಸಿದ್ದಾರೆ. ಪೊಲೀಸರ ಜೊತೆ ನಿಂತ ಸಾರ್ವಜನಿಕರು. ರಿವೋಕ್ ದಿ ಸಸ್ಪೆನ್ಷನ್ ಅಭಿಯಾನ ಶುರು. ಆರ್ಸಿಬಿ ಸಂಭ್ರಮಾಚರಣೆ ಶೋಕಾಚರಣೆ ಆದ ಘಟನೆ ಯಾರೂ ಮರೆಯಲು ಸಾಧ್ಯವಿಲ್ಲ. ಹೋದ 11 ಫ್ಯಾನ್ಸ್ ಜೀವ ಮರಳಿ ಬರಲ್ಲ. ಸರ್ಕಾರದ ಅತಿ ದೊಡ್ಡ ಎಡವಟ್ಟಿಗೆ ಪೊಲೀಸರ ತಲೆದಂಡವಾಗಿದೆ. ಕಾರ್ಯಕ್ರಮ ಆಯೋಜಿಸಿದ್ದ ಸರ್ಕಾರ ಭದ್ರತೆ ವೈಫಲ್ಯದ ಹೆಸರಿನಲ್ಲಿ 5 ನಿಷ್ಠಾವಂತ ಪೊಲೀಸರನ್ನ ವಜಾಗೊಳಿಸಿದೆ. ಸರ್ಕಾರದ ಈ ನಡೆಗೆ ವ್ಯಾಪಕ ಟೀಕೆ ಕೇಳಿಬಂದಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪೊಲೀಸರ ತಲೆದಂಡಕ್ಕೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸಿಲಿಕಾನ್ ಸಿಟಿ ಜನರು ಸರ್ಕಾರದ ಕ್ರಮದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ರಿವೋಕ್ ದಿ ಸಸ್ಪೆನ್ಷನ್ ಅನ್ನೋ ಅಭಿಯಾನ ಆರಂಭಿಸಿದ್ದಾರೆ. ವಿ ವಿಲ್ ಸ್ಟ್ಯಾಂಡ್ ವಿತ್ ಪೊಲೀಸ್ ಎಂದು ಧ್ವನಿ ಎತ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳ ತಲೆದಂಡ ಸರಿಯಲ್ಲ, ವಜಾಕ್ರಮ ಹಿಂಪಡೆಯಿರಿ ಎಂದು ಸಹಿ ಸಂಗ್ರಹ ಶುರು ಮಾಡಿದ್ದಾರೆ. ನಾನೊಂದು ಅರ್ಜಿಯನ್ನು, ಒಂದು ಮನವಿಯನ್ನು ಮಾಡಿದ್ದೇನೆ, ಒಂದು ಪಿಟಿಷನ್ ದಾಖಲಿಸಿದ್ದೇನೆ change.org ಮೂಲಕ. ಅದೇನೆಂದರೆ, ನಮ್ಮ ಬೆಂಗಳೂರಿನ ಕಮಿಷನರ್ ಆದಂಥ ದಯಾನಂದ್ ಸಾರ್ನ ಏನು ಅಮಾನತುಗೊಳಿಸಿದಾರೋ ಅದನ್ನು ಹಿಂಪಡೆದು ಅವರನ್ನು ನ್ಯಾಯಬದ್ಧವಾಗಿ ಅವರನ್ನು ಮರು ನೇಮಕ ಮಾಡಿ. ಆರ್ಸಿಬಿ ಕಾಲ್ತುಳಿತಕ್ಕೆ 1 ಲಕ್ಷ ಸಸಿ ಗಿಡಗಳು ಡ್ಯಾಮೇಜ್. ವಿಧಾನಸೌಧದ ಲಾನ್ ಗೇಟ್ ಸಂಪೂರ್ಣ ಹಾಳು. ಒಂದು ಕಡೆ ಸರ್ಕಾರದ ಈ ಅನ್ಯಾಯದ ವಿರುದ್ಧ ಸಿಟಿ ಜನ ಹೋರಾಟ ಶುರು ಮಾಡಿದರೆ, ಮತ್ತೊಂದೆಡೆ ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಭಾರಿ ನಷ್ಟ ತಂದಿದೆ. ವಿಧಾನಸೌಧದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮ ವೀಕ್ಷಣೆಗೆ ಜನ ಕಿಕ್ಕಿರಿದು ಸೇರಿದ ಪರಿಣಾಮ ವಿಧಾನಸೌಧದ ಎದುರು ಭಾರಿ ಡ್ಯಾಮೇಜ್ ಆಗಿದೆ. ಲಾನ್, ಹೂವಿನ ಗಿಡಗಳು, ಗೇಟ್ ಹೀಗೆ ಎಲ್ಲ ಧ್ವಂಸವಾಗಿದೆ. ಅಷ್ಟೇ ಅಲ್ಲ, ಕಬ್ಬನ್ ಪಾರ್ಕ್ ಆಸ್ತಿಗೂ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅಧಿಕಾರಿಗಳ ಮಾಹಿತಿ ಪ್ರಕಾರ ಸರಿಸುಮಾರು 1 ಲಕ್ಷ ಹೂವಿನ ಗಿಡ, ಇತರ ಗಿಡಗಳು ಡ್ಯಾಮೇಜ್ ಆಗಿವೆ. ಮ್ಯಾರಿಗೋಲ್ಡ್, ಟಬೋಬಿಯಾ, ದಾಸವಾಳ ಹೀಗೆ ಅನೇಕ ಜಾತಿ ಗಿಡಗಳು ನಾಶವಾಗಿದೆ. ಆರ್ಸಿಬಿ ವಿಜಯೋತ್ಸವದ ಸಂಭ್ರಮಾಚರಣೆ ಭಾರಿ ಬೆಲೆ ತೆರುವಂತೆ ಮಾಡಿದ್ದು, ಜೀವಹಾನಿಗಳ ಜೊತೆ ಸರ್ಕಾರದ ಆಸ್ತಿಗಳಿಗೂ ಹಾನಿಯಾಗಿದೆ. ಅತ್ತ ಪೊಲೀಸರ ಮೇಲೆ ಗದಾ ಪ್ರಹಾರ ಮಾಡಿದ ಸರ್ಕಾರದ ವಿರುದ್ಧ ಆಕ್ರೋಶವೂ ಜೋರಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.